ಇನ್ನು ಬೈ ಎಲೆಕ್ಷನ್ ಅಲ್ಲಿ ಕಡಿಮೆ ವೋಟಿಂಗ್ ರಹಸ್ಯ ಬಿಚ್ಚಿಟ್ಟಿರುವಂತಹ ಪರಂ ಜನರಲ್ ಎಲೆಕ್ಷನ್ಗೂ ಬೈ ಎಲೆಕ್ಷನ್ಗೂ ಕೂಡ ಇರುತ್ತೆ ವ್ಯತ್ಯಾಸ. ಉಪಚುನಾವಣೆಯಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ ಕೆಲಸ ಮಾಡುತ್ತೆ. ಬಟ್ ನೋ ವರಿ ನೋ ಡೌಟ್ ಗೆಲ್ಲೋದು ಕಾಂಗ್ರೆಸ್ ಪಕ್ಷ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ನಮ್ಮದೇ ಗೆಲುವು, ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ ಅಂತ ಹೇಳ್ತಿದ್ದಾರೆ, ಅನುಮಾನ ಕೂಡ ಬೇಡ ಅಂತ ಹೇಳ್ತಿದ್ದಾರೆ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಹತ್ವದ ಮಾತನ್ನ ಹೇಳಿರುವಂಥದ್ದು. ಯಾವುದೇ ಡೌಟ್ ಇಲ್ಲ, ಅಪನಂಬಿಕೆ ಬೇಡ, ಅನುಮಾನ ಕೂಡ ಬೇಡ ಅಂತ ಜಿ ಪರಮೇಶ್ವರ್ ಹೇಳ್ತಾ ಇದ್ದಾರೆ ಗೃಹ ಸಚಿವರು. ಬೈ ಎಲೆಕ್ಷನ್ ಅಲ್ಲಿ ಈಗ ಕಡಿಮೆ ವೋಟಿಂಗ್ ರಹಸ್ಯ ಬಿಚ್ಚಿಟ್ಟಿರುವಂತಹ ಪರಮೇಶ್ವರ್, ನಿನ್ನೆ ನಡೆದಂತಹ ಉಪಚುನಾವಣೆಯಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂತಹ ವಿಚಾರವಾಗಿ ಇದೀಗ ಜನರಲ್ ಎಲೆಕ್ಷನ್ಗೂ ಬೈ ಎಲೆಕ್ಷನ್ಗೂ ವ್ಯತ್ಯಾಸ ಇರುತ್ತೆ, ಬೇರೆ ಬೇರೆ ಫ್ಯಾಕ್ಟರ್ಗಳು ಇಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲತ್ತೆ, ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ. ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇರುವಂತಹ ಮಾತುಗಳು. ಸೊ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಫ್ಯಾಕ್ಟರಿಗಳು ಕೆಲಸ ಮಾಡುತ್ತೆ. ಸೊ ಈ ಹಿಂದೆ ಬೈ ಎಲೆಕ್ಷನಲ್ಲಿ ಕಡಿಮೆ ವೋಟಿಂಗ್ ಆಗಿರೋದ್ರ ವಿಚಾರವಾಗಿ ಇದೀಗ ಮಾತನಾಡ್ತಾ ಇರುವಂಥದ್ದು. ಉಪಚುನಾವಣೆಯಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಗಳು ಕೆಲಸ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಬೇರೆ ಬೇರೆ ಫ್ಯಾಕ್ಟರ್ ಎಲೆಕ್ಷನ್ಗೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡ್ತವೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದಿಯುತ್ತೆ, ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ. ಖಂಡಿತವಾಗಿ ನಾವು ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಎಲೆಕ್ಷನ್ಗೂ ಇಲ್ಲಿಗೂ ವ್ಯತ್ಯಾಸ ಇರುತ್ತೆ. ಬೇರೆ ಬೇರೆ ಫ್ಯಾಕ್ಟರ್ಸ್ಗಳು ಕೆಲಸ ಮಾಡ್ತವೆ. ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದಿಯುತ್ತೆ, ಅದರಲ್ಲಿ ಯಾವುದೇ ಕೂಡ ಅಪನಂಬಿಕೆ ಬೇಡ. ಖಂಡಿತವಾಗಿ ನಾವು ಎರಡೂ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಎಲೆಕ್ಷನ್ಗೂ ಇಲ್ಲಿಗೂ ಸೊ ಇನ್ನು ಬೈ ಎಲೆಕ್ಷನಲ್ಲಿ ಕಡಿಮೆ ವೋಟಿಂಗ್ ಆಗಿರೋದ್ರ ವಿಚಾರವಾಗಿ ಇದೀಗ ಪರಮೇಶ್ವರ್ ಅವರು ಮಾತನಾಡ್ತಾ ಇರುವಂಥದ್ದು ನೋಡ್ಕೊಂಡು ಬಂದ್ವಿ. ಸೊ ಎಲೆಕ್ಷನ್ಗೂ ಇಲ್ಲಿ ಬೈ ಎಲೆಕ್ಷನ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ. ಉಪಚುನಾವಣೆಯಲ್ಲಿ ಬೇರೆ ಬೇರೆ ಫ್ಯಾಕ್ಟರ್ಗಳು ಇಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಏನು ವೋಟಿಂಗ್ಸ್ ಕಡಿಮೆ ಆಗಿದೆ ಈ ಗ್ರಾಮೀಣ ಭಾಗದಲ್ಲಿ, ಸೊ ಆ ವಿಚಾರವಾಗಿ ಮಾತನಾಡಿದ್ದಾರೆ. ಬಟ್ ನೋ ವರಿ ನೋ ಡೌಟ್ ಗೆಲ್ಲೋದು ಕಾಂಗ್ರೆಸ್ ಪಕ್ಷನೇ ಅನ್ನುವಂತಹ ಭರವಸೆ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಪರಮೇಶ್ವರ್. ನಿನ್ನೆ ನಡೆದಂತಹ ಉಪಚುನಾವಣೆಯಲ್ಲಿ ಮತದಾನ ಪ್ರಮಾಣ ಕಡಿಮೆ ಆಗಿದೆ ಅನ್ನುವಂಥ ವಿಚಾರ ಚರ್ಚೆ ಆಗ್ತಾ ಇದೆ. ಸೊ ಆ ವಿಚಾರವಾಗಿ ಇದೀಗ ಜಿ ಪರಮೇಶ್ವರ್ ಅವರು ರಿಯಾಕ್ಟ್ ಮಾಡಿರುವಂಥದ್ದು. ಸೊ ಜನರಲ್ ಎಲೆಕ್ಷನ್ಗೂ ಈ ನಿನ್ನೆ ನಡೆದಂತಹ ಬೈ ಎಲೆಕ್ಷನ್ಗೂ ಸಿಕ್ಕಾಪಟ್ಟೆ ವ್ಯತ್ಯಾಸ ಇರುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಕೆಲಸ ಮಾಡೋದೇ ಡಿಫ್ರೆಂಟ್ ಫ್ಯಾಕ್ಟರ್ಸ್, ಅಲ್ಲಿ ಕೆಲಸ ಮಾಡೋದೇ ಬೇರೆ ಬೇರೆ ಫ್ಯಾಕ್ಟರ್ಗಳು. ಸೊ ಅದು ಕೂಡ ಮುಖ್ಯ ಆಗಿರುತ್ತೆ. ಇನ್ನು ಬಾಗಲಕೋಟೆ ಮತ್ತು ದಾವಣಗೆರೆ ಎರಡೂ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಗೆದ್ದೇ ಗೆಲ್ಲತ್ತೆ, ಅದರಲ್ಲಿ ಯಾವುದೇ ಅಪನಂಬಿಕೆ ಬೇಡ, ನೋ ಡೌಟ್ ಅಂತ ಹೇಳ್ಬಿಟ್ಟು, ನೋ ವರಿ ನೋ ಡೌಟ್ ಗೆಲ್ಲೋದು ಕಾಂಗ್ರೆಸ್ ಪಕ್ಷನೇ ಅಂತ ಹೇಳ್ಬಿಟ್ಟು ತಮ್ಮ ವಿಶ್ವಾಸವನ್ನು, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಜಿ ಪರಮೇಶ್ವರ್. ಬೆಂಗಳೂರಿನಲ್ಲಿ ಮಾತನಾಡಿರುವಂಥದ್ದು ಗೃಹ ಸಚಿವರು.